LKG ಮಗುಗೆ ಆತಂಕ ರೀ. ಮಾರ್ಕ್ಸ್ ಎಷ್ಟು ಬರುತ್ತೆ, ನನ್ನ ಟೀಚರ್ ನನಗೇನು ಹೇಳ್ತಾರೆ, ಡಿಪ್ರೆಷನ್ ಹೆಂಗೆ ಬರುತ್ತೆ, ನಮ್ಮ ನಿರೀಕ್ಷೆ ಅಪೇಕ್ಷೆಗಳು ಬೆಟ್ಟದಷ್ಟಿರುತ್ತೆ. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಸಿಕ್ಕಾಪಟ್ಟೆ ವಿದ್ಯಾವಂತ, ಸಿಕ್ಕಾಪಟ್ಟೆ ಬುದ್ಧಿವಂತ, ಆದರೂ ಜನ ನನ್ನ ಗುರುತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ, ನನಗೆ ಸಿಗ್ಬೇಕಂತಹ ಮನ್ನಣೆ ಸಿಗ್ತಾ ಇಲ್ಲ. ಒಂದು ತಾಯಿ, ಒಂದು ಮೇಷ್ಟ್ರು, ಒಂದು ಡಾಕ್ಟರ್ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಅನ್ನ ಹಿಂಗೆ ಕಂಟ್ರೋಲ್ ಮಾಡಿ ಬದುಕ್ಬಿಟ್ಟಿದ್ದಾನ್ರಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಅನೇಕರು ಇತ್ತೀಚೆಗೆ ಉತ್ತರ ಕೊಡುವಂತಕ್ಕಂತಹ ಪ್ರಶ್ನೆ ಏನು ಗೊತ್ತಾ, ಆಂಗ್ಸೈಟಿ, ಡಿಪ್ರೆಷನ್, ಆಂಗ್ಸೈಟಿ ಏನು ಆತಂಕ. LKG ಮಗುಗೆ ಆತಂಕ ರೀ. ಮಾರ್ಕ್ಸ್ ಎಷ್ಟು ಬರುತ್ತೆ, ನನ್ನ ಟೀಚರ್ ನನಗೇನು ಹೇಳ್ತಾರೆ, ರಿಪೋರ್ಟ್ ಕಾರ್ಡ್ನ ತೊಗೊಂಡು ಮನೆಗೆ ಹೇಗೆ ಹೋಗಲಿ. LKG ಮಗು ಆಂಗ್ಸೈಟಿ. ಸಿಕ್ಕಾಪಟ್ಟೆ ಕಾರ್ಪೊರೇಟ್ ಲೆವೆಲ್ ಇರ್ತೀವ, ಅಲ್ಲಿ ಆಂಗ್ಸೈಟಿ. ಡಾಕ್ಟ್ರ್ ಹತ್ರ ಬರ್ತೀವ, ಅಲ್ಲಿ ಆಂಗ್ಸೈಟಿ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ಲು, ಡಾಕ್ಟ್ರ್ ರೂಮ್ಗೆ ಒಬ್ಬ BP ಇರತಕ್ಕಂಥ ಪೇಷಂಟ್ ಬಂದರೆ ಸರ್ವೇ ಸಾಮಾನ್ಯವಾಗಿ 10ರಿಂದ 20 ಯೂನಿಟ್ BP ರೈಸ್ ಆಗಿಬಿಡುತ್ತೆ. ಯಾಕೆ ರೈಸ್ ಆಗುತ್ತೆ? ಇದಕ್ಕೆ ವೈಟ್ ಕಲರ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾಕೆ? ಪ್ರಮುಖವಾದಂಥ ಅಂಡರ್ಲೈಯಿಂಗ್ ಕಾಸು ಆಂಗ್ಸೈಟಿ. ಒಳಗೆ ಬಂದ ಡಾಕ್ಟ್ರ್ ಏನಂತ ಹೇಳಿಬಿಡ್ತಾರೋ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಎನಿ ಆಫ್ ದ ಲ್ಯಾಬ್ರೇಟ್ರೀಸ್. ನಾವು ಬಯೋಕೆಮಿಸ್ಟ್ರಿ, ಪೆಥಾಲಜಿಗೆ, ಇನ್ವೆಸ್ಟಿಗೇಷನ್ಸ್ಗೆ, CT ಸ್ಕ್ಯಾನ್ಗೆ ಒಳಗಡೆ ಯಾವುದೋ ಒಂದು ಕಾರಣಕ್ಕೆ ಡಾಕ್ಟ್ರ್ ಹೇಳಿರ್ತಾರೆ, ನಾವು ಒಳಗಡೆ ಹೋಗಿರ್ತೀವಿ. ಹೋದಾಗ ದೇವ್ರ ನಂಬದ ದೇವ್ರ ಮೇಲೆ ಭಾರ ಹಾಕಿ ಕಾಪಾಡಪ್ಪ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಕೊಡಪ್ಪ ಅಂತ ಹೇಳಿ ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬರೋ ರಿಸಲ್ಟ್ ಬರುತ್ತೆ, ಆಗೋ ಟ್ರೀಟ್ಮೆಂಟ್ ಆಗುತ್ತೆ, ಸರಿ ಹೋಗೋಂಥ ಜೀವ ಸರಿ ಹೋಗುತ್ತೆ. ನಾವು ಅನ್ವಾಂಟೆಡ್ ಪ್ರೆಷರ್ಸ್ನ ಮೇಲಿಂದ ಮೇಲೆ ತೊಗೊಂಡಾಗ ಡೆಫಿನೆಟ್ಲಿ ಆಂಗ್ಸೈಟಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ. ಯಾವಾಗಿತ್ತು ಒಂದು ಕಾಲದಲ್ಲಿ, ಅಯ್ಯೋ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಸಿಕ್ಕಿದ್ಯಪ್ಪ, ಇನ್ನೂ ಕೆಲಸ ಸಿಕ್ಕಿಲ್ಲ, ಒಂದು ಆಂಗ್ಸೈಟಿ ಇರ್ತಾಯಿತ್ತು. ವಯಸ್ಸಿಗೆ ಬಂದಿರೋ ಹೆಣ್ಣು ಮಗು ಇನ್ನೂ ಖಾಲಿಯಾಗಿಲ್ಲ, ಮನೆಯಿಂದ ಮದುವೆ ಮಾಡಿಲ್ಲ, ಸ್ವಲ್ಪ ಯೋಚನೆ ಇತ್ತು, ಆಂಗ್ಸೈಟಿ ಇತ್ತು. ಫೈನಾನ್ಷಿಯಲ್ ಪ್ರೆಷರ್ಸ್ ಇತ್ತು, ಸಿಕ್ಕಾಪಟ್ಟೆ ಸಾಲ ಆಗಿಬಿಟ್ಟಿದೆ, ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ, ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಆಂಗ್ಸೈಟಿ ಇತ್ತು. ಇವೆಲ್ಲ ಸ್ವಲ್ಪ ಜಿನೈನ್ ರೀಸನ್ಸ್ ಫಾರ್ ಆಂಗ್ಸೈಟಿ. ಇವತ್ತು ಯಾವ ಕಾರ್ ತೊಗೋಬೇಕು, ಆಂಗ್ಸೈಟಿ. ಕೆಲಸಕ್ಕೆ ನಾನು 8 ಗಂಟೆಗೆ ಹೋಗಬೇಕು, ಆಂಗ್ಸೈಟಿ. ಹೋಗೋಕ್ಕಾಗಲ್ಲ, ಕೆಲಸದ ಒತ್ತಡ, ಬೇಗ ಹೊರಡಲ್ಲ, ಬೇಗ ಎದ್ದೇಳಲ್ಲ, ಅನೇಕ ಕಾರಣಗಳಿರೋದ್ರಿಂದ ಡಿಪ್ರೆಷನ್ನು, ಆಂಗ್ಸೈಟಿ ಎರಡು ತುಲನಾತ್ಮಕವಾಗಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಡಿಪ್ರೆಷನ್ ಹೆಂಗೆ ಬರುತ್ತೆ, ನಮ್ಮ ನಿರೀಕ್ಷೆ ಅಪೇಕ್ಷೆಗಳು ಬೆಟ್ಟದಷ್ಟಿರುತ್ತೆ, ಆದರೆ ಕೈಗೆ ಸಿಗ್ತಕ್ಕಂಥ ಸಕಾರಾತ್ಮಕ ಲಾಭದ ಅಂಶಗಳು ಜೀವನದಲ್ಲಿ ಇಷ್ಟಿರುತ್ತೆ, ಆಸೆ ಅಷ್ಟಿರುತ್ತೆ. ಇಷ್ಟಕ್ಕೆ ಅಷ್ಟಕ್ಕೆ ಮಿಸ್ಮ್ಯಾಚು ಅನೇಕ ಸಂದರ್ಭದಲ್ಲಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ತೊಂದರೆ ಆಗೋದೇನಪ್ಪ ಅಂದರೆ ಡಿಪ್ರೆಷನ್ನು ನಮ್ಮನ್ನು ಆವರಿಸ್ಬಿಡುತ್ತೆ. ಎಲ್ಲರೂ ನನ್ನಿಂದ ಏನೇನೋ ಅಪೇಕ್ಷಿಸ್ತಾರೆ, ನನಗೆ ಆಗಲ್ಲ, ಇದು ಒನ್ ಆಫ್ ದ ರೀಸನ್ಸ್ ಫಾರ್ ಡಿಪ್ರೆಷನ್. ಆಮೇಲೆ ಸಮಾಜದ ಮುಖ್ಯವಾಹಿನಿಲ್ಲ ನಿಲ್ಲ, ಇದೊಂದು ಕಾಸ್ ಫಾರ್ ಡಿಪ್ರೆಷನ್. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಸಿಕ್ಕಾಪಟ್ಟೆ ವಿದ್ಯಾವಂತ, ಸಿಕ್ಕಾಪಟ್ಟೆ ಬುದ್ಧಿವಂತ, ಆದರೂ ಜನ ನನ್ನ ಗುರುತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ, ನನಗೆ ಸಿಗಬೇಕಂತಹ ಮನ್ನಣೆ ಸಿಗ್ತಾ ಇಲ್ಲ, ಕಾಸ್ ಫಾರ್ ಡಿಪ್ರೆಷನ್. ಅನೇಕ ಸಂದರ್ಭಗಳಲ್ಲಿ ನಾವು ಈ ಒಂದು ಸಮಸ್ಯೆಗಳಿಗೆ ಔಷಧಿಗೆ ಮೊರೆ ಹೋಗ್ಬಿಡ್ತೀವಿ. ಆ್ಯಂಟಿ ಡಿಪ್ರೆಸೆಂಟ್ಸ್ನ ತೊಗೊಳ್ತಕ್ಕಂಥದ್ದು, ಆ್ಯಂಗ್ಸಿಯೋಲೈಟಿಕ್ಸ್ನ ತೊಗೊಳ್ತಕ್ಕಂಥದ್ದು, ಕೆಲಸ ಕಾರ್ಯ ಸಸ್ಪೆಂಡ್ ಆಗೋದು, ಕೆಲಸ ಬಿಟ್ಕೊಡೋದು, ರಿಸೈನ್ ಮಾಡೋದು. ಉತ್ಪ್ರೇಕ್ಷೆ ಅಲ್ಲ, ನಾನು ಅತ್ಯಂತ ಇಳಿಯ ವಯಸ್ಸಿನಲ್ಲಿ 20-18ನೇ ವಯಸ್ಸಿನ ಮಕ್ಕಳು ಸ್ಕೂಲ್ಗೆ ಹೋದರೆ ಟೀಚರ್ ಬೈತಾರೆ, ಡಿಪ್ರೆಷನ್ನು, ಪರ್ಫಾರ್ಮೆನ್ಸ್ ಇಲ್ಲ, ಆಂಗ್ಸೈಟಿಲಿ ಮನೇಲಿ ಪ್ರೆಷರು, ಮುಂದೆ ಏನು ಸೇರ್ಕೋಬೇಕು, ಒತ್ತಡ, ಖಿನ್ನತೆ, ಆತಂಕ, ಭಯ, ಕ್ಷೋಭೆ, ಅನೇಕ ಗೊಂದಲಗಳಲ್ಲಿ ಬದುಕನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಸಿಂಪಲ್ ರೆಮಿಡಿ ಏನು? ಫಸ್ಟ್ ಆಫ್ ಆಲ್ ಇದು ಆಂಗ್ಸೈಟಿನ, ಸ್ಟ್ರೆಸ್ಸಾ, ಡಿಪ್ರೆಷನ್ನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನೋಸ್ಥಿತಿಯಲ್ಲಿ ನಾವಿರಬೇಕು. ಇಲ್ಲ ಅಂದಾಗ ನಿಜವಾದಂತಹ ಸಪೋರ್ಟಿಗೆ ಬರೋದು ಅವರವರ ಹಂತದಲ್ಲಿ ಅವರವರಿಗೆ ಅನುಗುಣವಾಗಿ ಅಳವಡಿಸ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ಒಂದು ತಾಯಿ, ಒಂದು ಮೇಷ್ಟ್ರು, ಒಂದು ಡಾಕ್ಟ್ರು. ನಿಜವಾದ ಈ 3 ಸೆಗ್ಮೆಂಟ್ ಇದೆಯಲ್ಲ, ಇದು ನಮ್ಮನ್ನು ಸದಾಕಾಲ ಸರ್ವಕಾಲ ಬೆಂಬಲವಾಗಿ ಇರ್ತಕ್ಕಂಥ ಒಂದು ಅಂಶ. ಅಫ್ಕೋರ್ಸ್ ಸ್ಪೌಸ್, ಗಂಡಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇದು ಕೂಡ ಇದೆ. ಸೊ ಒಂದು ಪುಟ್ಟ ಮಗು ನನಗೆ ಸ್ಟ್ರೆಸ್ಸಾ, ಆಂಗ್ಸೈಟಿನ, ಡಿಪ್ರೆಷನ್ನ ಏನೂ ಗೊತ್ತಿಲ್ಲ, ನನಗೆ ಬುದ್ಧಿ ಬಂದಿದೆ, ನಾನು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಇದ್ದೀನಿ, ದಿಸ್ ಮೆಸೇಜ್ ಇಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸೆಗ್ಮೆಂಟು. ನನಗೇನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಮನಸ್ಸಲ್ಲಿ, ಓದೋಕ್ಕಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ, ಮೇಲಿಂದ ಮೇಲೆ ತಿನ್ನೋದು ಅಥವಾ ತಿಂದೇ ಇರೋದು. ದಿಸಕ್ಕೆ ಡಿಪ್ರೆಷನ್ ಅಂದರೆ 10ರಿಂದ 15 ಸಲ
ಪ್ರತಿನಿತ್ಯ ತಿಂತಕ್ಕಂಥದ್ದನ್ನು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಆಫ್ 20+ ಇಯರ್ಸ್ 2 ದಶಕಗಳಿಂದ ಹೆಚ್ಚಾಗಿ ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ತುಂಬ ಸ್ಪಷ್ಟವಾಗಿ ನನಗೆ ಅರ್ಥ ಆಗತಕ್ಕಂಥದ್ದು, ಬದುಕನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಭಯ, ಇನ್ನೊಬ್ಬರಿಗೋಸ್ಕರ ಬದುಕೋದು, ಸ್ಟೇಟಸ್ಗೋಸ್ಕರ ಬದುಕೋದು. ಪರೀಕ್ಷೆ ಬರೆದಿರ್ತೀವಿ, ಮಧ್ಯದಲ್ಲಿ 22-23ನೇ ವಯಸ್ಸು, ತುಂಬ ಕಾಂಪಿಟೇಟಿವ್ ಎಕ್ಸಾಮು, ಮೆಡಿಕಲ್ಲು, ಇಂಜಿನಿಯರಿಂಗ್ ಎಲ್ಲ ಎಕ್ಸಾಮ್ ಬರೆದಿರ್ತಾರೆ. ಚೆನ್ನಾಗಿ ಓದಬೇಕು, ವರ್ಷ ಇಡೀ ಪ್ರಯೋಗ ಮಾಡಬೇಕು, ನಾವು ಮಾಡಿರಲ್ಲ. ರಿಸಲ್ಟ್ ಇನ್ನು 1.5 ತಿಂಗಳಿಗೋ 2 ತಿಂಗಳಿಗೋ ಬರುತ್ತೆ. ಇವತ್ತಿಂದ ಆತಂಕ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಊಟ ಬಿಟ್ಬಿಡೋದು, ಇದೊಂದು ಎಕ್ಸ್ಟ್ರೀಮ್. ಇನ್ನೊಂದು ಎಕ್ಸ್ಟ್ರೀಮ್ ಏನು, ಡಿಪ್ರೆಷನ್. ಅಂದರೆ ಮೇಲಿಂದ ಮೇಲೆ ಐಸ್ ಕ್ರೀಮ್ ತಿಂದೆ, ಡಿಪ್ರೆಷನ್ನ ಸರಿ ಮಾಡ್ಕೊಳ್ಳೋಕ್ಕೆ ಮೇಲಿಂದ ಮೇಲೆ ಚಾಕ್ಲೇಟ್ ತಿಂದೆ, ಮೇಲಿಂದ ಮೇಲೆ ಊಟ ಮಾಡಿದೆ. ಎಷ್ಟೋ ಜನ ಫ್ರಿಡ್ಜಲ್ಲಿ ಹೋಗಿ ಕದ್ದು ಬೆಣ್ಣೆ ತಿಂದೆ, ತುಪ್ಪ ತಿಂದೆ, ಬೆಲ್ಲ ತಿಂದೆ, ಸಕ್ಕರೆ ತಿಂದೆ, ಹೀಗೆ ಬೇಡದೇ ಇರತಕ್ಕಂಥ ಕ್ಯಾಲರೀಸ್ನ ಮೇಲಿಂದ ಮೇಲೆ ಹಾಕ್ಕೊಂಡು ಡಯಾಬಿಟೀಸು, ಒಬೆಸಿಟಿ ಅಂದರೆ ಮಾರಣಾಂತಿಕ ಸ್ಥೌಲ್ಯತೆ, ಮಾರ್ಬಿಡ್ ಒಬೆಸಿಟಿ, ಡಯಾಬಿಟೀಸು, ಹೀಗೆ ಅನೇಕ ಸಮಸ್ಯೆಗಳು, ತತ್ಸಂಬಂಧಿತಂತಹ ಹೃದ್ರೋಗ, ತತ್ಸಂಬಂಧಿತಪಟ್ಟಂತಹ ಜೀವನ ಶೈಲಿಯ ಸಮಸ್ಯೆಗಳು, ಎಸ್ಪೆಷಲಿ ಯಂಗರ್ ಸೆಗ್ಮೆಂಟನ್ನು ನಾನು ಹೇಳ್ತಾ ಇದ್ದೆ ಅಲ್ವಾ. ಮೆನೋಪಾಸ್ ಆಗ್ತಕ್ಕಂತಹ ಸಂದರ್ಭದಲ್ಲಿ 40-45 ಆಸ್ಪಾಸ್ನಲ್ಲಿ ಒಂದು ಮಹಿಳೆಗೂ ಕೂಡ ಈ ಥರದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು. ಮನೆಯಲ್ಲಿ ಒತ್ತಡಗಳು, ಮಕ್ಕಳ ಪ್ರೆಷರು, ಗಂಡನ ಪ್ರೆಷರು, ಅತ್ತೆ ಮಾವನ ಒಂದು ಸಮಸ್ಯೆಗಳು, ತನ್ನ ಮೊಮ್ಮಕ್ಕಳ ಸಮಸ್ಯೆಗಳು, ಇಳೆಯ ವಯಸ್ಸಿನಲ್ಲಿ ಮದುವೆಯಾಗಿ ಮಕ್ಕಳಿಗೆ ಮೊಮ್ಮಕ್ಕಳಾಗಿಬಿಟ್ಟಿದ್ರೆ ಅದನ್ನು ಹ್ಯಾಂಡಲ್ ಮಾಡೋದು, ಬದುಕನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲದಿರತಕ್ಕಂತಹ ಗೊಂದಲದಲ್ಲಿ ಒಂದು ದಾರ ಹೆಂಗೆ ಸುಸೂತ್ರವಾಗಿ ಎಳಿತಕ್ಕಂಥ ರೀತಿಯಲ್ಲಿ ಬದುಕಿರುತ್ತೆ, ಅದನ್ನು ದಾರದ ಉಂಡೆ ಫುಲ್ಲಾಗಿ ಗೋಜಲು ಮಾಡಿಕೊಂಡು ಅದನ್ನು ತಾಯಿ ಹತ್ರನೋ, ಮೇಷ್ಟ್ರ ಹತ್ರನೋ, ಡಾಕ್ಟ್ರ್ ಹತ್ರನೋ ನಾವು ಎಕ್ಸ್ಪ್ಲೇನ್ ಮಾಡಿದೆ ನಮ್ಮ ಹಂತಕ್ಕೆ ನಾವೇ ಆ ದಾರವನ್ನು, ಉಂಡೆಯನ್ನು ವಾಪಸ್ ದಾರವನ್ನು ಎಳೆದು ಸ್ಟ್ರೈಟಾಗಿ ಅದನ್ನು ಮಾಡಿಬಿಡ್ತೀವಿ ಅಂತಕ್ಕಂಥ ಸಂಕಲ್ಪಕ್ಕೆ ಏನು ಬರ್ತೀವಿ, ಅದು ಮತ್ತಷ್ಟು ಮಲ್ಟಿಫೋಲ್ಡ್ ಗ್ರೋತ್ ಆಗಿಬಿಡುತ್ತೆ. ಮತ್ತಷ್ಟು ಮೇಲಿಂದ ಮೇಲೆ ಸಮಸ್ಯೆ 2 ಪಟ್ಟು 10 ಪಟ್ಟು ಆಗಿ ಅದು ಬೇರೆ ಬೇರೆ ಸಮಸ್ಯೆಗಳಿಗೆ, ನಕಾರಾತ್ಮಕ ಚಿಂತನೆಗಳಿಗೆ, ಜೀವ ಕಳ್ಕೊಳ್ತಕ್ಕಂಥ ಯೋಚನೆ ಮಾಡೋದು ಎಲ್ಲ ತೀವ್ರತೆಗೆ ಹೋಗಿ ನಿಂತ್ಕೊಳ್ಳೋದನ್ನು ನಾವು ನಮ್ಮ ಪೇಷಂಟ್ಸಲ್ಲಿ ನೋಡ್ತಾ ಇದ್ವಿ. ಮಾಧ್ಯಮದ ಮುಖಾಂತರ ವಿನಮ್ರ ಪ್ರಾರ್ಥನೆ ಅಂದರೆ, ನಮ್ಮ ಮನಸ್ಸು ನಮ್ಮ ಇತಿಮಿತಿಯಲ್ಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಒಂದು ಆಪ್ತ ಸಮಾಲೋಚನೆ, ಸಿಂಪಲ್ ಕೌನ್ಸಿಲಿಂಗ್. ಒಳ್ಳೆ ಫ್ರೆಂಡ್ ರೀ, ನಿಮ್ಮ ತಾಯಿಗಿಂತ ಒಳ್ಳೆ ಫ್ರೆಂಡ್ ಇರಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ತಂದೆಗಿಂತ ಒಳ್ಳೆಯ ಸ್ನೇಹಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಬೈದಿರ್ಬೋದು, ಜಗಳ ಆಡಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಹೊಡೆದಿರ್ಬೋದು, ಅವಮಾನ ಮಾಡಿರ್ಬೋದು, ಬೈದವ್ರು ಬದುಕಕ್ಕೆ ಹೇಳಿದ್ರಲ್ವ. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಬೆಂಬಲವಾಗಿರಬೇಕು ಅಂತಕ್ಕಂಥ ನಿಟ್ಟಿಲಿರ್ತಾರೆ. ಡಾಕ್ಟ್ರ್ ಹತ್ರ, ಡಾಕ್ಟ್ರ್ ಅಂದರೆ ಇವತ್ತು ಏನಾಗ್ಬಿಟ್ಟಿದೆ, ಅನೇಕ ಸಂದರ್ಭದಲ್ಲಿ ನಾವು ದುಡ್ಡು ಕೊಡ್ತೀನಿ, ಅವ್ರು ಔಷಧಿ ಬರ್ಕೊಡ್ತಾರೆ, ಅಲ್ಲಿಗೆ ಸಂಪರ್ಕ ಸಂಬಂಧ ಮುಗಿದೋಯ್ತು ಅಂತ. ಡಾಕ್ಟ್ರು ನಿಜವಾದ ಹಂತದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲೋದು ಯಾವ ಗೊತ್ತಾ, ನೀವು ಒಳ್ಳೆಯ ವಿಚಾರಗಳಿಗೆ, ಸರ್ ಹಿಂಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ಬಂದು ವಿಶ್ ಮಾಡೋಣ ಅಂತ ಬಂದೆ, ನನಗೆ ಮನೆ ಕಟ್ಟಿದೆ, ಗೃಹ ಪ್ರವೇಶಕ್ಕೆ ಕರೆಯೋಣ ಅಂತ ಬಂದೆ, ನನ್ನ ಮಗ ಯಾವುದೋ ದೇಶಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತೇನೆ, ನಿಮ್ಗೆ ಹೇಳೋಣ ಅಂತ ಬಂದೆ, ನನಗಿಂತಹ ಒಂದು ಕೀರ್ತಿ ಯಶಸ್ಸು, ಇಂತಹ ಒಂದು ಅವಾರ್ಡು ರಿವಾರ್ಡು ಸಮಾಜ ನನಗೆ ಕೊಟ್ಟಿದೆ, ಹಂಚ್ಕೊಳ್ಳಿಕ್ಕೆ ಸಿಹಿ ತಂದಿದ್ದೀನಿ, ಬನ್ನಿ ಸರ್ ಒಂದು ಮೈಸೂರು ಪಾಕ್ ತಿನ್ಕೊಂಡು ಇಬ್ಬರು ಸಮಾಧಾನವಾಗಿ ಹೋಗೋಣ. ಇದು ಡಾಕ್ಟ್ರು ಪೇಷಂಟಿನ ಸಂಪರ್ಕ ಸಂಬಂಧ ಇರಬೇಕೇ ಹೊರತು, ಪ್ರತಿ ಸಲ ತಾನು ಕನ್ಸಲ್ಟೇಷನ್ ರೂಮ್ಗೆ ಬಂದಾಗ ಒಂದಿಷ್ಟು ಇನ್ವೆಸ್ಟಿಗೇಷನ್ಸನ್ನು ನಾನು ಬರೆಯೋದು, ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತರೋದು, ಒಂದು ಸಲ ಒಂದು ಲ್ಯಾಬ್ರೇಟ್ರಿಗೆ ಹೋದರೆ 4-6 ಪ್ಯಾರಾಮೀಟರ್ಸ್ ಜಾಸ್ತಿ ಆಗೋದು, ಇರತಕ್ಕಂಥ ಖಿನ್ನತೆಗೆ ಮತ್ತಷ್ಟು ಖಿನ್ನತೆ ಆ್ಯಡ್ ಆಗೋದು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಒಂದಕ್ಕೊಂದಕ್ಕೆ. ಮದುವೆ ಆಗೋದಕ್ಕೆ ಹುಚ್ಚಿಬಿಡೋದಕ್ಕೆ ಮದುವೆ ಆಗೋಲ್ಲ ಅಂತ ಏನು ಹೇಳ್ತೀವಿ, ಹಾಗೆ ಒಂದಕ್ಕೊಂದಕ್ಕೆ ಕೊಂಡಿ ಥರ ಜಾಯಿಂಟ್ ಆಗ್ತಾ ಇರುತ್ತೆ, ಜಾಯಿನ್ ಆಗಿರುತ್ತೆ. ಒಂದೊಂದೇ ಸರಪಳಿನ ಕಟ್ ಮಾಡಬೇಕು ಅಂದರೆ ಮಧ್ಯ ಕತ್ತರಿಸೆ 1 ಸರಪಳಿ 2 ಸರಪಳಿ ಆಗುತ್ತೆ. ಒಂದೊಂದೇ ಗಂಟು, ಒಂದೊಂದೇ ಜಾಯಿಂಟ್ನ ನೀವು ಬಿಡಿಸಿದಾಗ ಮಾತ್ರ ಆ ಸರಪಳಿ ಕಟ್ಟಾಗಿ ಕಬ್ಬಿಣದ ತುಂಡುಗಳಾಗುತ್ತೆ. ಆ ಸರಪಳಿನ ಕಟ್ ಮಾಡ್ತಕ್ಕಂತಹ ಕೆಲಸಕ್ಕೆ ನಿಮಗೆ ಆಪ್ತ ಸಮಾಲೋಚನೆ ಬೇಕಾದಂಥ ರೀತಿಯಲ್ಲಿ ಮನೋಸಾಂತ್ವನ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಆಯುರ್ವೇದಿಯ ಔಷಧಗಳ ಸದ್ಬಳಕೆ, ಸರ್ವಕಾಲ ಬಳಕೆ ಅಲ್ಲ, ಸದ್ಬಳಕೆ, ಅಲ್ಪಕಾಲ ಬಳಕೆಯನ್ನು ಮಾಡಿದರೆ ಈ ಥರದ ಸಮಸ್ಯೆಗಳಿಂದ ಯಾವ ವ್ಯಕ್ತಿ ಯಾವ ಹಂತದಲ್ಲಿ ಎಷ್ಟೇ ತೀವ್ರತೆಯಿಂದ ಬಳಲ್ತಕ್ಕಂಥ ಆ್ಯಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನನ್ನು ಹಿಂಗೆ ಕಂಟ್ರೋಲ್ ಮಾಡಿ ಬದುಕು ಕೊಟ್ಟಿದ್ದಾನ್ರಿ ದೇವರು. ಎಷ್ಟೋ ವರ್ಷಗಳ, ಎಷ್ಟೋ ಶತಮಾನಗಳ ಪುಣ್ಯ
ಮಾನವ ಜನ್ಮ ದೊಡ್ಡದು ಅಂತಕ್ಕಂಥದ್ದನ್ನು ನಾವು ಹಿರಿಯರ ಉಕ್ತಿಯಲ್ಲಿ ವಾಣಿಯಲ್ಲಿ ಕೇಳಿದ್ವಿ. ಆ ಮಾನವ ಜನ್ಮಕ್ಕೆ ನಮಗೆ ನಾವೇ ಮೋಸ ಮಾಡಿಕೊಂಡ್ರೆ, ನಮಗೆ ನಾವೇ ಚೀಟ್ ಮಾಡಿಕೊಂಡ್ರೆ, ಅಲ್ಪ ವಯಸ್ಸಿನಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಜೀವನ ಕಳ್ಕೊಂಬಿಡ್ತೀನಿ ಅಂತಕ್ಕಂಥ ಯೋಚನೆ ಈ ಥರ ಸಂಗತಿಗಳಲ್ಲಿ ಮಾಡಿಕೊಳ್ಳದೆ ಸಕಾರಾತ್ಮಕವಾಗಿ ಬದುಕು ನಂದು, ಎದುರಿಸ್ತೀನಿ, ಹೆದರ್ಕೊಳ್ಳಲ್ಲ, ಎಚ್ಚೆತ್ಕೋತೀನಿ, ಸಮಸ್ಯೆನ ಎದುರಿಸ್ತೀನಿ, ಬದುಕ್ತೀನಿ, ಬಾಳ್ತೀನಿ, 4 ಜನಕ್ಕೆ ನಾನು ಆದರ್ಶಪ್ರಾಯವಾಗಿರ್ತೀನಿ ಅಂತಕ್ಕಂಥ ಒಂದು ಮನೋಸಿದ್ಧತೆಗೆ, ಒಂದು ಬದ್ಧತೆಗೆ ಬಂದರೆ ಗೆಲುವು ಸದಾಕಾಲ ಸರ್ವಕಾಲ ನಿಮ್ಮದೇ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.